ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಕ್ಷಮಿಸಿ, ತುಂಬಾ ದಿನಗಳೇ ಆಯ್ತು ನಾನು ವಿಡಿಯೋ ಮಾಡಿ. ಅದಕ್ಕೆ ಸ್ವಲ್ಪ ಸಮಯದ ಅಭಾವ ಇತ್ತು, ಮತ್ತೆ ಬೇರೆ ಕಾರಣಗಳಿದ್ವು. ಈಗ ಸ್ವಲ್ಪ ಸಮಯ ಮಾಡಿಕೊಂಡು ಮತ್ತೆ ವಿಡಿಯೋ ಮಾಡ್ತಾ ಇದ್ದೇನೆ. ಹಾಗೆ ಮುಂದೆ ಸಮಯ ಇದ್ದಾಗೆಲ್ಲ ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೇನೆ. ಈಗ ಬನ್ನಿ ಸ್ವಲ್ಪ ನಿಫ್ಟಿ ಇಂಡೆಕ್ಸ್ ನೋಡೋಣ ನಾವು. ಇದು ನಮ್ಮ ನಿಫ್ಟಿ ಇಂಡೆಕ್ಸ್. ಇದೊಂದು ಪ್ಯಾಟರ್ನ್ ಮಾಡ್ತಾ ಇದೆ. ಇದನ್ನ ಕಪ್ ವಿತ್ ಹ್ಯಾಂಡಲ್ ಅಂತ ಕರೀತಾರೆ. ಇನ್ಫ್ಯಾಕ್ಟ್ ಇದು ಕಪ್ ವಿತ್ ಮಲ್ಟಿಪಲ್ ಹ್ಯಾಂಡಲ್ಸ್. ಇದೊಂದು ಕಪ್ಪು, ಇದನ್ನೆಲ್ಲ ಹ್ಯಾಂಡಲ್ಸ್ ಅಂತ ಕರೀತಾರೆ. ಇಲ್ಲಿ ಎಷ್ಟು 1 2 3 4 4 ಹ್ಯಾಂಡಲ್ಸ್ ಇದೆ. ಇದನ್ನು ಮಲ್ಟಿಪಲ್ ಹ್ಯಾಂಡಲ್ಸ್ ಅಂತ ಕರೀತಾರೆ. ಇದನ್ನ ಕಾಂಪ್ಲೆಕ್ಸ್ ಹ್ಯಾಂಡಲ್ಸ್ ಅಂತ ಕರೀತಾರೆ. ಅದರರ್ಥ ಇನ್ನೇನೋ ಬ್ರೇಕ್ಔಟ್ ಸಿಗುತ್ತೆ, ಮತ್ತೆ ಬ್ರೇಕ್ಔಟ್ ಸಿಕ್ಕಿದ್ಮೇಲೆ ಅದು ಸ್ಟಾಕ್ ನಿಫ್ಟಿ ಇಂಡೆಕ್ಸ್ ಈ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ. ಆದ್ರೆ ನೋಡಿ, ಎಷ್ಟು ದಿನಗಳಿಂದ ಜುಲೈ ಮಿಡ್ ಇಂದ ಇದೇ ರೇಂಜ್ ಅಲ್ಲಿ ಓಡಾಡ್ತೀವಿ. ಇದೊಂದು ಈ ಇಂಡೆಕ್ಸ್ ನ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ನ ನಾನು ಬರೆಯೋದಾದ್ರೆ ಈ ಡ್ರಾಯಿಂಗ್ ರಿಮೂವ್ ಮಾಡ್ತೀನಿ. ಇದೊಂದು ರೆಸಿಸ್ಟೆನ್ಸ್, ಇಲ್ಲಿ ಇದೊಂದು ಸಣ್ಣ ಸಪೋರ್ಟ್ ಇತ್ತು, ಅದೊಂದು ಬ್ರೇಕ್ ಆಗಿದೆ, ಡೌನ್ವರ್ಡ್ಸ್ ಬರ್ತಾ ಇದೆ. ಅದ್ ಬಿಟ್ರೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ಬಂತು ಈ ಒಂದು ಲೈನ್ ಅರೌಂಡ್ 24,200. ಯಾಕೆ ನಿಫ್ಟಿ ಈ ಒಂದು ರೇಂಜ್ ನಲ್ಲಿ ಓಡಾಡ್ತಿದೆ? ಒಂದು ಆಲ್ಮೋಸ್ಟ್ ಮಿಡ್ ಇಯರ್ ಆಯ್ತು, ಅರ್ಧ ವರ್ಷ ಆಯ್ತು. ಅದಕ್ಕೆ ಬಹುಶಃ ಕೆಲವು ಕಾರಣ ಇದೆ. ಒಂದು ಏನಿರ್ಬೋದು, ಇಂಡಿಯಾ ವರ್ಸಸ್ US ಟ್ರೇಡ್ ಡೀಲ್ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲ. ಟ್ರಂಪ್ 50% ಪ್ಲಸ್ 25% ಒಟ್ಟು 75% ಟ್ಯಾಕ್ಸ್ ಅಥವಾ ಟ್ಯಾರಿಫ್ ಇಂಡಿಯಾದ ಮೇಲೆ ಹಾಕಿದ್ದಾರೆ. ಇದರಿಂದ ಇಂಡಿಯಾ ಇಂಡಸ್ಟ್ರೀಸ್ಗೆ ತುಂಬಾ ಹಿಟ್ ಆಗ್ತಿದೆ ಪ್ರಾಫಿಟಬಿಲಿಟಿ ಮೇಲೆ. ಯಾಕಂದ್ರೆ US ಒಂದು ಬಿಗ್ಗೆಸ್ಟ್ ಮಾರ್ಕೆಟ್ ಇಂಡಿಯಾ ಎಕ್ಸ್ಪೋರ್ಟ್ ಮಾಡೋದು. ಅವಾಗ ಟ್ಯಾಕ್ಸ್ ಅಥವಾ ಇಂಪೋರ್ಟ್ ಅಥವಾ ಟ್ಯಾರಿಫ್ ಬಿದ್ದಾಗ ನಾವು ಅಷ್ಟೊಂದು ಬೆನಿಫಿಷಿಯಲ್ ಆಗೋದಿಲ್ಲ. ನಮ್ಮ ಕಾಂಪಿಟೇಟರ್ಸ್ ಬಾಂಗ್ಲಾದೇಶ್, ಚೈನಾ ಎಸ್ಪೆಷಲಿ, ಅವರೆಲ್ಲ ಚೀಪ್ ಪ್ರೈಸ್ ನಲ್ಲಿ ಬೆಲೆಗಳನ್ನು ಕೊಡೋದು ಬರ್ತಾರೆ. ಅವಾಗ ನಮ್ಮ ಎಕ್ಸ್ಪೋರ್ಟ್ ಅಷ್ಟೊಂದು ಓಡೋದಿಲ್ಲ. ಸೊ ಒಂದು ಕ್ಲಾರಿಟಿ ಇಲ್ಲ. ಒಂದು US ಮತ್ತೆ ಇಂಡಿಯಾ ಟ್ರೇಡ್ ಡೀಲ್ ಡಿಸ್ಕಷನ್ ನಡೀತಿದೆ, ಅದು ಇನ್ನೂ ಫೈನಲೈಸ್ ಆಗಿಲ್ಲ. ಹೋಪ್ಫುಲಿ ಇನ್ನೊಂದು ಈ ಕ್ವಾರ್ಟರ್ ಮೇಲೆ ಆಗ್ಬೋದು ಅನ್ಕೊಂಡಿದ್ದೀನಿ ನಾನು, ಬಟ್ ಅದೊಂದು ಕ್ಲಾರಿಟಿ ಇಲ್ಲ ಮಾರ್ಕೆಟ್ಗೆ. ಅದರಿಂದ ಮಾರ್ಕೆಟ್ ಬೀಳ್ತಾ ಇದೆ. ವಾರ್ ನಡೀತಾ ಇದೆ, ರಷ್ಯಾ ಮತ್ತೆ ಯುಕ್ರೇನ್. ಇನ್ನೇನು ಪೀಸ್ ನೆಗೋಸಿಯೇಷನ್ಸ್ ಆಗ್ಬೇಕು, ಅಷ್ಟರಲ್ಲಿ ಒಂದೊಂದು ಪಾರ್ಟಿ ಒಂದೊಂದರ ಮಾತಾಡ್ತಿದ್ದಾರೆ. ಸೊ ಅದೊಂದು ಕ್ಲಾರಿಟಿ ಇಲ್ಲ. ಇಸ್ರೇಲ್ ಮತ್ತೆ US ವರ್ಸಸ್ ಇರಾನ್, ಅವ್ರದ್ದು ಯುದ್ಧ ಅಂತ ಕರಿಬಹುದು, ಘರ್ಷಣೆ ಅಂತ ಕರಿಬಹುದು, ಅದು ನಡೀತಾ ಇದೆ. ಅದೊಂದು ಫೈನಲ್ ಅಗ್ರಿಮೆಂಟ್ ಆಗಿಲ್ಲ, ಮುಂದೆ ಏನು ಮಾಡ್ಬೇಕು ಅಂದ್ಬಿಟ್ಟು. ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೂಮ್ ಬಂತು, ಇವಾಗ ಅದರದ್ದು ಬಬಲ್ ಬರ್ತಾ ಇದೆ. US ತುಂಬಾ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರ ಮೇಲೆ, ಚೈನಾ ಸಹ. ಆದ್ರೆ ಅದ್ರ ಇನ್ವೆಸ್ಟ್ಮೆಂಟ್ ತಕ್ಕನಂಗೆ ರಿಟರ್ನ್ಸ್ ಬರುತ್ತಾ ಅನ್ನೋದು ಗ್ಯಾರಂಟಿ ಇಲ್ಲ. ಇದು ಇಂಟರ್ನೆಟ್ ಬೂಮ್ ಬಂದಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ನೊಂದು ರೆವಲ್ಯೂಷನ್ ಆಗ್ತಿದೆ. ಆಕ್ಚುಲಿ ಬೆನಿಫಿಟ್ಸ್ ಎಲ್ಲ ನೋಡಿದಾಗ, ರಿಯಲೈಸ್ ಆದಾಗ ಮಾರ್ಕೆಟ್ ಮತ್ತೆ ಮೂವ್ ಆಗುತ್ತೆ. ಅದರಿಂದ ಒಂದು ರೇಂಜ್ ಬೌಂಡ್ ಅಲ್ಲೇ ಟ್ರೇಡ್ ಮಾಡ್ತಾ ಇದೆ. ಈ ಕೆಲವು ತಿಂಗಳುಗಳಿಂದ ಅಂತೂ ಸಿಕ್ಕಾಪಟ್ಟೆ ಬಿದ್ದಿದೆ. ಕೆಲವು ದಿನಗಳಿಂದ ಮಾರ್ಕೆಟ್ ತುಂಬಾ ಬಿತ್ತು, ನಿನ್ನೆ ಬಿತ್ತು. ಇವತ್ತು ಒಂದು ಡೋಜಿ ಅಂತ ಒಂದು ಕ್ಯಾಂಡಲ್ ಸ್ಟಿಕ್ ಪಾರ್ಟ್ ಅಂತ ಕರೀತಾರೆ. ಡೋಜಿ ಅಂದ್ರೆ ಅನ್ಸರ್ಟನಿಟಿ, ಕ್ಲಾರಿಟಿ ಇಲ್ಲ. ಬಯರ್ಸ್ ಮತ್ತೆ ಸೆಲ್ಲರ್ಸ್ ಫೈಟ್ ಮಾಡ್ತಿದ್ದಾರೆ ಪ್ರಾಮುಖ್ಯತೆ ತಗೊಳಕ್ಕೆ, ಆದ್ರೆ ಯಾರಿಗೂ ಕ್ಲಾರಿಟಿ ಇಲ್ಲ. ನಾಳೆ ನೋಡ್ಬೇಕು, ನಾಳೆ ಹೇಗೆ ಇದು ಮಾರ್ಕೆಟ್ ಓಪನ್ ಆಗುತ್ತೆ ಅಂದ್ಬಿಟ್ಟು. ಆದ್ರೆ ಸದ್ಯಕ್ಕೆ ನನ್ನ ಪ್ರಕಾರ ಈ ಒಂದು ಅಪ್ ಅಂಡ್ ಡೌನ್ ನಡೀತಾನೆ ಇರುತ್ತೆ. ಮಾರ್ಕೆಟ್ ಕನ್ಸಾಲಿಡೇಷನ್ ಫೇಸ್ ಅಂತ ಕರೀತಾರೆ. ಯಾವಾಗ ಒಂದು ಕ್ಲಾರಿಟಿ ಸಿಗುತ್ತೆ ಈ ಕೆಲವು ವಿಷಯಗಳಲ್ಲಿ, ಅವಾಗ ಮಾರ್ಕೆಟ್ ಬ್ರೇಕ್ಔಟ್ ತಗೊಂಡು ಹೋಗುತ್ತೆ. ಸೊ ಅಲ್ಲಿವರೆಗೂ ನಮ್ಮ ಸ್ಟ್ರಾಟಜಿ ಏನಿರ್ಬೇಕು? ಒಂದು, ನಮ್ಮ ಹತ್ರ ಆಲ್ರೆಡಿ ನಾವು ಇನ್ವೆಸ್ಟ್ ಮಾಡಿರ್ತೀವಿ ಸ್ಟಾಕ್ಸ್ ನಲ್ಲಿ, ಅದು ಲಾಸ್ ಅಲ್ಲಿ ಇರುತ್ತೆ. ನಾವೇನ್ ನೋಡ್ಬೇಕು, ನಮ್ಮ ಹತ್ರ ಎಕ್ಸ್ಟ್ರಾ ಮನಿ ಇದ್ರೆ ವಿಚ್ ವಿ ಕ್ಯಾನ್ ಇನ್ವೆಸ್ಟ್, ನಾವು ಆವರೇಜ್ ಮಾಡ್ಕೊಳಕ್ ನೋಡ್ಬೇಕು ಸ್ವಲ್ಪ ಸ್ವಲ್ಪ. ಇಲ್ಲ ನಮ್ಮ ಹತ್ರ ಅಡಿಷನಲ್ ಮನಿ ಇಲ್ಲ, ಎಲ್ಲ ಇನ್ವೆಸ್ಟ್ ಮಾಡಿದೀವಿ ಅಂತ ಹೇಳಿದ್ರೆ ನಾವು ಸುಮ್ಮನೆ ಶಾಂತಿಯಿಂದ ಇರ್ಬೇಕು. ಈ ಮಾರ್ಕೆಟ್ ನೋಡಕ್ ಆಗೋದಿಲ್ಲ, ನಾವು ಆಲ್ರೆಡಿ ಲಾಸ್ ಅಲ್ಲಿ ಇದೀವಿ 20 30 40% ಅಂತ ಅನ್ಕೊಂಡ್ರೆ ಮಾರ್ಕೆಟ್ ನ ಒಂದ್ ತಿಂಗಳು 2 ತಿಂಗಳು ನೋಡೋದೇ ಬೇಡ. ಆಸ್ ಲಾಂಗ್ ಆಸ್ ನಾವು ಒಳ್ಳೆ ಸ್ಟಾಕ್ ನಲ್ಲಿ ಇನ್ವೆಸ್ಟ್ ಮಾಡಿದೀವಿ. ಈ ಪೆನ್ನಿ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದು ಅದ್ರ ಮೇಲೆ ಗ್ಯಾರಂಟಿ ಇಡಕ್ ಆಗುದಿಲ್ಲ. ಯಾಕಂದ್ರೆ ಮಾರ್ಕೆಟ್ ಯಾವತ್ತೂ ಇಂಡಿಯನ್ ಮಾರ್ಕೆಟ್ ಅಥವಾ ಯಾವುದೇ ಒಳ್ಳೆ ಡೆವಲಪಿಂಗ್ ನೇಷನ್ ಮಾರ್ಕೆಟ್, ಯಾವುದೇ ಮಾರ್ಕೆಟ್ ಆದ್ರೂ ಒಳ್ಳೆ ಸ್ಟಾಕ್ಗಳು, ಒಳ್ಳೆ ಇಂಡೆಸಿಸ್ ಅದು ಯಾವತ್ತೂ ಮೇಲೆ ಹೋಗ್ತಾನೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಕೋವಿಡ್ ಟೈಮ್ ನಲ್ಲಿ ಎಷ್ಟು ಪರ್ಸೆಂಟ್ ಮಾರ್ಕೆಟ್ ಬಿದ್ದಿತ್ತು? 40% ಮಾರ್ಕೆಟ್ ಬಿದ್ದಿತ್ತು. ಅದು ಕೋವಿಡ್ ಯಾವಾಗ ರಿಕವರ್ ಆಯ್ತು, ಒಳ್ಳೆ ಕ್ಲಾರಿಟಿ ಸಿಕ್ತು, ಅದು ಅಲ್ಲಿಂದ ಎಷ್ಟು 7,500 ಇವತ್ತು ನಾವು 25,000 ಅಲ್ಲಿ ಇದೀವಿ ನಾವು. ಸೊ ಯಾವತ್ತು ಮಾರ್ಕೆಟ್ ಮುಂದೆ ಹೋಗೇ ಹೋಗುತ್ತೆ ಮೇಲೆ.
ಆದ್ರೆ ಈ ಡಿಸ್ಟ್ರಿಬ್ಯೂಷನ್ ಫೇಸ್, ಕರೆಕ್ಷನ್ ಫೇಸ್ ಇದ್ದೇ ಇರುತ್ತೆ. ಸೊ ನನ್ನ ಪ್ರಕಾರ ಇವಾಗ ಆ ಒಂದು ಫೇಸ್ ನಲ್ಲಿ ಇದೀವಿ ನಾವು. ಥರ್ಡ್ ಯೂಸ್ ಕೇಸ್ ಏನಿರ್ಬೋದು, ನಾವು ನ್ಯೂ ಇನ್ವೆಸ್ಟರ್ಸ್ ಈಗ ಬಂದಿದೀವಿ ಮಾರ್ಕೆಟ್ಗೆ, ಒಂದ್ ಸ್ವಲ್ಪ ಅಮೌಂಟ್ ಹಾಕ್ಬೋದು, ಒಂದ್ 3 ರಿಂದ 5 ವರ್ಷದವರೆಗೆ ಒಳ್ಳೆ ರಿಟರ್ನ್ಸ್ ಬೇಕು ಅಂತ ಯಾರಾದ್ರೂ ಬಂದಿದ್ರೆ ಅಂತವ್ರಿಗೆ ಒಳ್ಳೆ ಖರೀದಿ ಮಾಡಕ್ ಒಳ್ಳೆ ಟೈಮ್. ಸ್ಲೋಲಿ ಖರೀದಿ ಮಾಡಬೇಕು. ಒಂದು 10-15 ಸ್ಟಾಕ್ಗಳು, ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಯಾವುದು 40-50% ಈಗ ಅವ್ರ ಹೈ ಇಂದ ಬಿದ್ದಿರುತ್ತೆ, ಒಳ್ಳೆ ಪ್ರಾಫಿಟಬಿಲಿಟಿ ಇದೆ, ಫಂಡಮೆಂಟಲ್ಸ್ ಒಳ್ಳೆ ಕಂಪ್ನಿಗಳನ್ನ ಸ್ಲೋಲಿ ಈಗ ನಾವು ಬೈ ಮಾಡಕ್ ಶುರು ಮಾಡ್ಬೇಕು. ಯಾಕಂದ್ರೆ ಮಾರ್ಕೆಟ್ ಎಲ್ಲಿ ಹೋಗಿ ಸ್ಟಾಪ್ ಆಗುತ್ತೆ ಗೊತ್ತಿಲ್ಲ. ಸೊ ನಾನು ಆಗ್ಲೇ ಒಂದು ರೆಸಿಸ್ಟೆನ್ಸ್ ಮತ್ತೆ ಸಪೋರ್ಟ್ ಲೈನ್ ಹಾಕಿದ್ದೆ. ಇದೊಂದು ಸಪೋರ್ಟ್ ಬ್ರೇಕ್ ಆಗಿದೆ, ಈಗ ಇಲ್ಲೊಂದು ಸಪೋರ್ಟ್ ಇದೆ, ಇದು ಇನ್ನೊಂದು ಸಪೋರ್ಟ್ ಬಂದಿದ್ದು. ಇದು ನನ್ನ ಪ್ರಕಾರ ಈ ಲೈನ್ ಹೋಗೋದು ಡೌಟು. ಬಹುಶಃ ಬಂದ್ರೆ ಮಾರ್ಕೆಟ್ ಒಂದು ಈ ರೇಂಜ್ ನಲ್ಲಿ ಬಂದು ಆಮೇಲೆ ಮತ್ತೆ ಮಾರ್ಕೆಟ್ ಮೇಲೆ ಹೋಗುತ್ತೆ. ಹಾಗೆ ಈ ರೇಂಜ್ ಅಲ್ಲಿ ಅಂದಾಗ ಮಾರ್ಕೆಟ್ ಈ ಲೈನ್ ಅಲ್ಲಿ ಬರುತ್ತೆ 24,300 ಅಥವಾ 200, ಅಲ್ಲಿಂದ ಮೇಲೆ ಹೋಗುತ್ತೆ ಅಂತ ಹೇಳಕ್ಕಾಗಲ್ಲ. ಒಂದು ಝೋನ್ ಅಥವಾ ರೇಂಜ್ ಅಂತ ಹೇಳ್ತೀವಿ. ಬೈಯರ್ಸ್ ಮತ್ತೆ ಸೆಲ್ಲರ್ಸ್ ಫೈಟಿಂಗ್ ನಡೀತಾ ಇರುತ್ತೆ. ಯಾರಿಗೆ ಕಂಟ್ರೋಲ್ ಜಾಸ್ತಿ ಸಿಗುತ್ತೋ, ಎಲ್ಲಿ ಬ್ಯಾಲೆನ್ಸ್ ಸಿಗುತ್ತೆ ಮಾರ್ಕೆಟ್, ಅಲ್ಲಿಗೆ ಬಂದು ಅಲ್ಲಿಂದ ಹೋಗುತ್ತೆ. ಸೊ ಮಾರ್ಕೆಟ್ ಬಹುಶಃ ಇಲ್ಲಿ ಬರ್ಬೋದು, ಇಲ್ಲ ಅಂದ್ರೆ ಇಲ್ಲಿಂದನೇ ಅದು ಮೇಲೆ ಹೋಗ್ಬೋದು. ಸೊ ಅದರಿಂದ ಸ್ವಲ್ಪ ಮಾರ್ಕೆಟ್ ಬೈ ಮಾಡೋದಕ್ಕೆ, ಸ್ಟಾಕ್ಸ್ ಬೈ ಮಾಡೋದಕ್ಕೆ ಈಗಲೇ ನಾವು ಪ್ರಯತ್ನ ಪಡಬೇಕು. ಯಾಕಂದ್ರೆ ಬಾಟಮ್ ಯಾರು ಫೈಂಡ್ ಔಟ್ ಮಾಡೋಕ್ಕಾಗೋದಿಲ್ಲ. ನಮ್ಮ ಪ್ರಯತ್ನ ಏನಿರ್ಬೇಕು, ಬಾಟಮ್ ನ ಫೈಂಡ್ ಮಾಡಿ ಬೈ ಲೋ, ಸೆಲ್ ಹೈ ನಲ್ಲಿ ನಮ್ಮ ಸ್ಟ್ರಾಟಜಿ ಇರಬೇಕು. ಓಕೆ ಸ್ನೇಹಿತರೆ, ಈ ಒಂದು ನಿಫ್ಟಿ ರಿವ್ಯೂ ಮಾಡೋಣ ಅನ್ಕೊಂಡೆ ನಾನು ನಿಮ್ ಜೊತೆ ಎಲ್ಲ. ಮತ್ತೆ ಸಮಯ ಸಿಕ್ಕಿದಾಗೆಲ್ಲ ನಾನು ಯಾವ್ದಾದ್ರು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ವಿಡಿಯೋ ಮಾಡ್ತಾ ಇರ್ತೀನಿ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ನಮಸ್ಕಾರ ಸ್ನೇಹಿತರೆ, ಥ್ಯಾಂಕ್ ಯು.